ನೆಕ್ಸ್ಟ್ ಟಾಪಿಕ್ಕು ಕ್ಲಾರಿಫ್ಲೋಕ್ಯುಲೇಟರ್. ಸೊ ಸಮ್ಟೈಮ್ಸ್ ನಾವು ಸೆಡಿಮೆಂಟೇಷನ್ ಟ್ಯಾಂಕ್ನ ಕ್ಲಾರಿಫ್ಲೋಕ್ಯುಲೇಟರ್ ಅಂತಲೂ ಕರಿತೀವಿ. ಸೊ ಇನ್ ದಿಸ್ ಕ್ಲಾರಿಫ್ಲೋಕ್ಯುಲೇಟರ್ ಇಟ್ ಕಂಟೈನ್ಸ್ 4 units. First one is feeding device, second one is mixing device, third one is flocculation tank, and the last one is sedimentation tank. These 4 units are contained in the clariflocculator. Okay, feeding device ಏನು ಮಾಡುತ್ತೆ ಅಂತಂದರೆ, ಈ ಕೆಮಿಕಲ್ ಫ್ಲೋಕ್ಯುಲೇಷನ್ ಅಂದರೆ ನಿಮಗೆ ಗೊತ್ತು, ಕ್ಲಾರಿಫ್ಲೋಕ್ಯುಲೇಟರ್ ಫ್ಲೋಕ್ಯುಲೇಷನ್ ಪ್ರೋಸೆಸ್ಸು ಆಗೋ ಒಂದು ಟ್ರೀಟ್ಮೆಂಟ್ ಯೂನಿಟ್ನ ನಾವು ಫ್ಲೋಕ್ಯುಲೇಟರ್ ಅಂತ ಕರಿತೀವಿ. ಫ್ಲೋಕ್ಯುಲೇಷನ್ ಅಂದರೆ ನಿಮಗೆ ಗೊತ್ತು, ಸೆಡಿಮೆಂಟೇಷನ್ ಏಡೆಡ್ ವಿತ್ ಫ್ಲೋಕ್ಯುಲೇಷನ್ ಅಥವಾ ಕ್ವಾಗುಲೇಷನ್ ಅಂದ್ರೂ ಒಂದೇ, ಫ್ಲೋಕ್ಯುಲೇಷನ್ ಅಂತಂದ್ರೂ ಒಂದೇ. ಅಂದರೆ ಕೆಮಿಕಲ್ಸ್ನ ಆ್ಯಡ್ ಮಾಡಿಬಿಟ್ಟು, ಕೆಮಿಕಲ್ಸ್ನ ಏನಂತ ಕರಿತೀವಿ, ಆಲಮ್, ಕಾಪರೇಟೆಡ್, ಕ್ಲೋರಿನೇಟೆಡ್ ಕಾಪರ್ ಐಸ್ ಅದೆಲ್ಲ ಓದಿದ್ವಿ ಅಲ್ವಾ, ದೋಸ್ ಆರ್ ಕ್ವಾಗುಲೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ನಾವು ಸೆಡಿಮೆಂಟೇಷನ್ ಮಾಡಿದರೆ, ಅಂದರೆ ಇಂಪ್ಯೂರಿಟೀಸ್ನ ರಿಮೂವ್ ಮಾಡಿದರೆ ಅದನ್ನು ನಾವು ಸೆಡಿಮೆಂಟೇಷನ್ ಏಡೆಡ್ ವಿತ್ ಕ್ವಾಗುಲೇಷನ್ ಅಂತ ನಾವು ಕರಿತೀವಿ. ಕ್ವಾಗುಲೇಷನ್ ಆ್ಯಂಡ್ ಫ್ಲೋಕ್ಯುಲೇಷನ್ ಬೋತ್ ಆರ್ ಸೇಮ್, ಬೇರೆ ಬೇರೆ ಹೆಸರಷ್ಟೇ, ಎರಡೂ ಸೇಮೇ. ಓಕೆನಾ. ಸೊ ಫೀಡಿಂಗ್ ಡಿವೈಸ್ ಅಂದರೆ ನೇಮ್ ಇಟ್ ಸೆಲ್ಫ್ ಸೇಸ್, ಫೀಡ್ ಮಾಡುತ್ತೆ, ಕೆಮಿಕಲ್ ಕ್ವಾಗುಲೆಂಟ್ನ ವಾಟರ್ಗೆ ಫೀಡ್ ಮಾಡುತ್ತೆ, ಅದನ್ನು ನಾವು ಫೀಡಿಂಗ್ ಡಿವೈಸ್ ಅಂತ ಕರಿತೀವಿ. ದ ಕೆಮಿಕಲ್ ಕ್ವಾಗುಲೆಂಟ್ ಈಸ್ ಫಸ್ಟ್ ಆಫ್ ಆಲ್ ಫೆಡ್ ಇನ್ ಟು ದ ವಾಟರ್, ದಟ್ ಈಸ್ ವೇಸ್ಟ್ ವಾಟರ್ ಥ್ರೂ ದ ಫೀಡಿಂಗ್ ಡಿವೈಸ್. ಓಕೆನಾ. ಸೆಕೆಂಡ್ ಪಾಯಿಂಟ್ ಏನಿದೆ, ಮಿಕ್ಸಿಂಗ್ ಡಿವೈಸ್. ಓಕೆ, ನೀವು ಇವಾಗ ಫೀಡ್ ಮಾಡಿದ್ಮೇಲೆ ವೆನ್ ದ ಕೆಮಿಕಲ್ ಈಸ್ ಆ್ಯಡೆಡ್ ಟು ದ ವಾಟರ್, ಇಟ್ ಶುಡ್ ಬಿ ಥರೋಲಿ ಮಿಕ್ಸ್ಡ್. ಅಜಿಟೇಷನ್ ಆಗಬೇಕು, ದೆನ್ ಓನ್ಲಿ ದ ಇಂಪ್ಯೂರಿಟೀಸ್ ವಿಲ್ ಕಮ್ ಅಂಡ್ ಅಟ್ರಾಕ್ಟ್ ಟು ದ ಕೆಮಿಕಲ್ ವಿಚ್ ಈಸ್ ಬೇಸಿಕಲಿ ಎ ಜಿಲಾಟಿನಸ್ ಸಬ್ಸ್ಟೆನ್ಸ್, ಅದು ಗಮ್ ಲೈಕ್ ಸಬ್ಸ್ಟೆನ್ಸ್ ವಿಚ್ ಅಟ್ರಾಕ್ಟ್ಸ್ ದ ಇಂಪ್ಯೂರಿಟೀಸ್ ವಿಚ್ ಆರ್ ಇನ್ ಜಿಗ್ಜಾಗ್ ಮೋಷನ್. ಓಕೆನಾ. ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಂತ ಏನು ಕರಿತೀವಲ್ಲ, ಅಂದರೆ ವಿಚ್ ಆರ್ ನಾಟ್ ಟೆನ್ ಟು ಸೆಟಲ್ ಟು ದ ಬಾಟಮ್ ಡ್ಯೂ ಟು ದೇ ಆರ್ ಲೈಟರ್ ಇನ್ ವೆಯ್ಟ್. ಓಕೆನಾ. ಸೊ ಅದೇನು ಮಾಡುತ್ತೆ ಅಂತಂದರೆ, ಈ ಜಿಲಾಟಿನಸ್ ಸಬ್ಸ್ಟೆನ್ಸ್ ವಿಚ್ ಅಟ್ರಾಕ್ಟ್ಸ್ ದ ಇಂಪ್ಯೂರಿಟೀಸ್ ವಿಚ್ ಆರ್ ಇನ್ ಜಿಗ್ಜಾಗ್ ಮೋಷನ್. ಸೊ ನಾವು ಯಾವಾಗ ಅದು ಅಟ್ರಾಕ್ಟ್ ಆಗುತ್ತೆ ಅಂದರೆ, ವೆನ್ ಮಿಕ್ಸಿಂಗ್ ಪ್ರೊಸೆಸ್ ಈಸ್ ಗೋಯಿಂಗ್ ಆನ್, ಮಿಕ್ಸಿಂಗ್ ಆಗುವಾಗ ಅದೆಲ್ಲ ಅಟ್ರಾಕ್ಟ್ ಆಗ್ತಾ ಇರುತ್ತೆ ಇಂಪ್ಯೂರಿಟೀಸು. ಸೊ ಅದು ಮಿಕ್ಸಿಂಗ್ ಡಿವೈಸಲ್ಲಿ ಆಗುತ್ತೆ. ಫ್ಲೋಕ್ಯುಲೇಷನ್ ಟ್ಯಾಂಕ್ ಅಂದರೆ, ಆ ಫ್ಲೋಕ್ಯುಲೇಷನ್ ಟ್ಯಾಂಕಲ್ಲಿ ಫ್ಲಾಕ್ ಫಾರ್ಮೇಷನ್ ಆಗುತ್ತೆ. ಫ್ಲಾಕ್ ಫಾರ್ಮೇಷನ್ ಅಂದರೆ ನಾನು ಹೇಳಿದೆ ನಿಮಗೆ, ಇಂಪ್ಯೂರಿಟೀಸ್ ಎಲ್ಲ ಬಂದ್ಬಿಟ್ಟು ಈ ಜಿಲಾಟಿನಸ್ ಸಬ್ಸ್ಟೆನ್ಸ್ಗೆಲ್ಲ ಅಟ್ರಾಕ್ಟ್ ಆಗುತ್ತಲ್ವ, ಒಂದು ಲೇಯರ್ ಫಾರ್ಮೇಷನ್ ಆಗುತ್ತೆ, ಒಂದಕ್ಕೊಂದು ಅಟ್ರಾಕ್ಟ್ ಆಗಿ ಒಂದು ಲೇಯರ್ ಫಾರ್ಮೇಷನ್ ಆಗುತ್ತೆ ಥ್ರೂ ಔಟ್ ದ ಟ್ಯಾಂಕ್ ಆನ್ ದಿ ಅಪ್ಪರ್ ಸರ್ಫೇಸ್. ಅದನ್ನು ನಾವು ಫ್ಲಾಕ್ ಫಾರ್ಮೇಷನ್ ಅಂತ ಕರಿತೀವಿ. ಇಟ್ ಈಸ್ ಫಾರ್ಮ್ಡ್ ಇನ್ ದ ಮಿಕ್ಸಿಂಗ್ ಬೇಸಿನ್ ಆ್ಯಂಡ್ ಡ್ಯೂ ಟು ದ ಕೆಮಿಕಲ್ ರಿಯಾಕ್ಷನ್ ವಿಚ್ ಈಸ್ ಅಲೋಡ್, ಅದೆಲ್ಲ ಜಾಯಿನ್ ಆಗಿ ಕನ್ಸಾಲಿಡೇಟ್ ಆಗುತ್ತೆ ಫ್ಲೋಕ್ಯುಲೇಷನ್ ಟ್ಯಾಂಕಲ್ಲಿ. ನೆಕ್ಸ್ಟ್ ಪ್ರೊಸೆಸ್ಸನ್ನು ಸೆಡಿಮೆಂಟೇಷನ್ ಟ್ಯಾಂಕಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಗೊತ್ತಿದೆ, ಅದು ಎಲ್ಲ ಇಂಪ್ಯೂರಿಟೀಸು ಬಂದು ವೆನ್ ದ ಪ್ರೊಸೆಸ್ ಕಂಟಿನ್ಯೂಸ್, ಆಲ್ ದ ಇಂಪ್ಯೂರಿಟೀಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ವಾಟರ್, ವೇಸ್ಟ್ ವಾಟರ್, ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ gets attracted to the gelatinous substance, that is a chemical coagulant, and becomes denser and becomes heavier in weight, and which will slowly or gradually settles to the bottom. ಅದೆಲ್ಲ ಆಗುತ್ತೆ ಅಂತಾರೆ, which all process takes place in the sedimentation tank. ಇದೆಲ್ಲ ಪ್ರೊಸೆಸ್ಸು ಕ್ಲಾರಿಫ್ಲೋಕ್ಯುಲೇಟರ್ ಅಲ್ಲಿ ಆಗುತ್ತೆ. ದಟ್ಸ್ ವೈ ದ ಕ್ಲಾರಿಫ್ಲೋಕ್ಯುಲೇಟರ್ ಈಸ್ ಆಲ್ಸೋ ಕಾಲ್ಡ್ ಸೆಡಿಮೆಂಟೇಷನ್ ಪ್ರೋಸೆಸ್ ಆಗೋದ್ರಿಂದ, ಸೆಡಿಮೆಂಟೇಷನ್ ಏಡೆಡ್ ವಿತ್ ಕೋಆಗುಲೇಷನ್ ಪ್ರೋಸೆಸ್ ಆಗೋದ್ರಿಂದ ನಾವು ಇದನ್ನು ಕ್ಲಾರಿಫ್ಲೋಕ್ಯುಲೇಟರ್ನ ನಾವು ಸೆಡಿಮೆಂಟೇಷನ್ ಟ್ಯಾಂಕ್ ಅಂತ ಕರಿತೀವಿ. ಓಕೆನಾ. ಸೊ ಫಂಕ್ಷನ್ ಆಫ್ ದಿ ಕ್ಲಾರಿಫ್ಲೋಕ್ಯುಲೇಟರ್ ಏನಂತಂದರೆ, ದ ವಾಟರ್ ವಿಚ್ ಎಂಟರ್ಸ್ ದ ವೇಸ್ಟ್ ವಾಟರ್ ಅಂದರೆ ವೇಸ್ಟ್ ವಾಟರ್ ಹಿಯರ್ ವಿಚ್ ಎಂಟರ್ಸ್ ದ ಕ್ಲಾರಿಫ್ಲೋಕ್ಯುಲೇಟರ್ ವೇರ್ ಆ ಫ್ಲೋಕ್ಯುಲೇಟಿಂಗ್ ಪೆಡಲ್ಸ್ ಇರುತ್ತೆ, ಅದು ರೊಟೇಟ್ ಆಗ್ತಾ ಇರುತ್ತೆ. ಏನಾಗುತ್ತೆ, ಅದು ರೊಟೇಟ್ ಆದಂಗೆ ವಿಚ್ ಎನ್ಹಾನ್ಸ್ ದ ಫ್ಲೋಕ್ಯುಲೇಷನ್ ಆಫ್ ದ ಫೀಡ್. ಏನು ಫೀಡ್ ಅಂತಂದರೆ, ಏನು ವೇಸ್ಟ್ ವಾಟರ್ ಇರುತ್ತಲ್ವ, ನಾವೇನು ಆ ವೇಸ್ಟ್ ವಾಟರ್ಗೆ ಕೆಮಿಕಲ್ನ ಏನು ಫೀಡ್ ಮಾಡಿರ್ತೀವಲ್ಲ, ಆ ಫೀಡ್ನ ಫ್ಲೋಕ್ಯುಲೇಟ್ ಆಗೋ ಥರ ಮಾಡುತ್ತೆ. ಅಂದರೆ ಫ್ಲೋಕ್ಯುಲೇಟ್ ಆಗೋದು ಅಂತಂದರೆ ವಿಚ್ ವಿಲ್ ಗೆಟ್ಸ್ ಅಟ್ರಾಕ್ಟೆಡ್ ಬೈ ದಿ ಇಂಪ್ಯೂರಿಟೀಸ್. ಸೊ ಆ್ಯಸ್ ಹೆವಿ ಪಾರ್ಟಿಕಲ್ಸ್, ಅದು ಒಂದಕ್ಕೊಂದು ಯಾವಾಗ ಅಟ್ರಾಕ್ಟ್ ಆದಂಗೆ ಆ ಫ್ಲಾಕ್ ಹೆವಿ ಆಗುತ್ತೆ, ವಿಚ್ ವಿಲ್ ಬಿಕಮ್ಸ್ ಹೆವಿ ಆ್ಯಂಡ್ ಸೆಟಲ್ಸ್ ಟು ದ ಬಾಟಮ್, ಆ್ಯಂಡ್ ದ ಕ್ಲಿಯರ್ ಲಿಕ್ವಿಡ್ ಫ್ಲೋಸ್ ಸ್ಲೋಲಿ ಇನ್ ಅಪ್ವರ್ಡ್ ಡೈರೆಕ್ಷನ್. ಓಕೆನಾ. ಇದು ಫಂಕ್ಷನ್ ಆಫ್ ದಿ ಕ್ಲಾರಿಫ್ಲೋಕ್ಯುಲೇಟರ್.